ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಇವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇರೋ ಥರ ರೆಡಿ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಇವತ್ತಿನ ವೀಡಿಯೋನಲ್ಲಿ ಶೇರ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಈ ಥರ ರೆಡಿ ಪೈಪಿಂಗ್ನ ಯಾವ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಮಾಡೋದು ಅನ್ನೋದನ್ನ ಇವತ್ತಿನ ವೀಡಿಯೋನಲ್ಲಿ ಶೇರ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಹಾಲ್ ಬಟನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ. ನೀವು ವೀಡಿಯೋಸ್ನ ಮುಂಚಿತವಾಗಿ ನೋಡ್ಬೋದು. ಆದಷ್ಟು ವೀಡಿಯೋಗೆ ಒಂದೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ನನ್ನ ಚಾನಲ್ನ ಶೇರ್ನ ಮಾಡ್ಕೊಂಡು ನೋಡಿ. ಇವಾಗ ಬನ್ನಿ ಯಾವ ರೀತಿಯಾಗಿ ನಾನು ಗೋಲ್ಡ್ ಕಲರ್ ಪೈಪಿಂಗ್ನ ಮಾಡಿದ್ದೀನಿ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಇದು. ಫ್ರಂಟ್ ಪಾರ್ಟಿಗೂ ಸೇಮ್ ಇದೇ ಥರ ಮಾಡ್ಕೊಳ್ಳೋದು, ಸ್ಲೀವ್ಸಿಗೂ ಇದೇ ಥರ ಮಾಡ್ಕೊಳ್ಳೋದು. ನಾನು ಎಲ್ಲಕ್ಕೂ ಒಂದೇ ಮೆಥಡ್ ಅಲ್ವಾ, ಹಂಗಾಗಿ ನಾನು ಬ್ಯಾಕ್ ಪಾರ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ ಸೆಂಟರ್ನ ಫಸ್ಟಿಗೆ ನಾವು ಏನು ಮಾಡಬೇಕು ಗೊತ್ತಾ, ಸಿಂಗಲ್ ಫುಟ್ನ ಹಾಕ್ಕೋಬೇಕು. ಸಿಂಗಲ್ ಫುಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಬಲ್ ಫುಟಲ್ಲಿ ಮಾಡೋಕ್ಕೋದ್ರೆ ಒಂಥರ ಹೇಳ್ತಾ ಇಲ್ವಾ, ಅಂದರೆ ಅದರಲ್ಲೂ ಚೆನ್ನಾಗಿ ಬರುತ್ತೆ, ಬಟ್ ತುಂಬಾ ಕಂಫರ್ಟಬಲ್ ಆಗಿ ಸಿಂಗಲ್ ಫುಟಲ್ಲಿ ಬರುತ್ತೆ ಅಂತ ಹೇಳ್ಬೋದು. ನಾನು ಇಲ್ಲಿ ನೋಡಿ ಸಿಂಗಲ್ ಫುಟ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೆಡಿ ಪೈಪಿಂಗು ತಂದು ಇಟ್ಕೊಂಡಿದ್ದೆ. ನನಗೆ ಅದು ಕಾಂಟ್ರಾಸ್ಟ್ ಪೈಪಿಂಗ್ ಇದ್ದರೆ ನಾನು ಥ್ರೆಡ್ಡು ಅದನ್ನು ನಾನು ನಿಮ್ಮ ಜೊತೆ ಒಂದು ಸಲ ಶೇರ್ನ ಮಾಡ್ಕೋತೀನಿ. ಅಂದರೆ ನಾವು ಯಾವುದೇ ಇವಾಗ ಸ್ಯಾರಿನಲ್ಲಿ ನಾನು ಪೈಪಿಂಗ್ನ ಬಟ್ಟೆ ತೊಗೊಂಡು ಈ ಥರ ಥ್ರೆಡ್ನ ಪೈಪಿಂಗ್ನ ನಾನೇ ರೆಡಿ ಮಾಡ್ಕೊಂಡು ಹಾಕೋದು ಒಂದು ಸಲ ಅದು ವೀಡಿಯೋಸ್ ಮಾಡ್ಕೊಂಡಾಗ ಖಂಡಿತವಾಗಿ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ. ಸಿಂಗಲ್ ಫುಟ್ ಹಾಕೋದು ಯಾಕೆ ಗೊತ್ತಾ, ಆ ಕಡೆ ಎಲ್ಲೂ ಕೂಡ ಒಂಚೂರು ಪ್ರಾಬ್ಲಮ್ ಅನ್ನೋದು ಎಲ್ಲೂ ಬರಲ್ಲ. ಹಂಗಾಗಿ ನೋಡಿ, ಇವಾಗ ನಾನು ಸ್ಟಿಚ್ ಮಾಡ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ ಅಂದ್ಕೊತಾ ಇದ್ದೀನಿ. ಲೈನಿಂಗ್ ನಾವು ಕರೆಕ್ಟಾಗಿ ಮಾರ್ಜಿನ್, ಅಂದರೆ ನಮ್ಮ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ, ಆ ಮಾರ್ಜಿನ್ನಿಗೆ ನಾವು ಕರೆಕ್ಟಾಗಿ ನಾವೇನು ಶೇಪ್ನ ತೊಗೊಂಡಿದ್ದೀವಿ ಆ ಶೇಪಿಗೆ ನಾವು ನೀಟಾಗಿ ಸ್ಟಿಚ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. ನನಗಂತೂ ಡಬಲ್ ಫುಟೆಲ್ಲ ಮಾಡೋಕ್ಕೋದ್ರೆ ಒಂಥರ ಅಷ್ಟು ಚೆನ್ನಾಗಿ ಬರೋಲ್ಲ, ಫಿನಿಶಿಂಗ್ ಅನಿಸುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನು ಸಿಂಗಲ್ ಫುಟ್ನ ಹಾಕ್ಕೊಂಡು ನಾನು ಥ್ರೆಡ್ ಪೈಪಿಂಗ್ನ ಮಾಡ್ತೀನಿ. ಬ್ಲೌಸು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು, ಸ್ಕೈ ಬ್ಲೂ ಕಲರ್ಗೆ. ಅವರು ಬ್ಲೌಸ್ಗೆ ಬೇರೆ ಯಾವ ಥರದ್ದು ಡಿಸೈನ್ ಬೇಡ ನನಗೆ, ಅಂದರೆ ಇದಾದರೆ ತುಂಬ ಎಲ್ಲ ಬ್ಲೌಸ್ಗೂ ನಾನು ಹಾಕ್ಕೋಬೋದು ಅಂತ ಹೇಳಿದ್ಕೆ ನಾನು ಈ ಥರ ಸ್ಟಿಚ್ನ ಮಾಡಿ ಕೊಟ್ಟಿದ್ದೀನಿ. ಇವಾಗ ನೋಡಿ, ಈ ಥರ ನಾನು ಏನು ರೌಂಡ್ ಶೇಪ್ನ ತೊಗೊಂಡಿದ್ದೆ ಆ ರೌಂಡ್ ಶೇಪಿಗೆ ಕರೆಕ್ಟಾಗಿ ನಾನು ಥ್ರೆಡ್ ಪೈಪಿಂಗ್ನ, ಅಂದರೆ ಇದು ರೆಡಿ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಮೇನ್ ಫ್ಯಾಬ್ರಿಕ್ಕು, ಅಂದರೆ ಇವಾಗ ಇದು ರಾ ಸಿಲ್ಕ್ ಬಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ನೀವು ಈವನ್ನಾಗಿ ಇಟ್ಕೊಂಡು ಸೆಂಟರ್ನ ಮಾಡ್ಕೋಬೇಕು. ಇವಾಗ ನಾವು ಲೈನಿಂಗ್ನಕ್ಕೆ ಗೋಲ್ಡ್ ಕಲರ್ ಪೈಪಿಂಗ್ ತೊಗೊಂಡ್ವಲ್ಲ, ಅದನ್ನು ನಾವು ಸಿಂಗಲಾಗಿ ಈ ಥರ ಹಾಕ್ಕೋಬೇಕು. ಇನ್ನೊಂದು, ನಾನು ನನ್ನ ಟೈಲರಿಂಗ್ ಜರ್ನಿನ ವಿಡಿಯೋ ಶೇರ್ನ ಮಾಡ್ಕೋತೀನಿ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಇಷ್ಟರಲ್ಲಿ ಅದನ್ನು ಶೇರ್ನ ಮಾಡ್ಕೋತೀನಿ. ಮೊನ್ನೆ ಯೂಟ್ಯೂಬ್ ಜರ್ನಿ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಟೈಲರಿಂಗ್ ಜರ್ನಿ ನಿಮಗೆ ಎಷ್ಟು ಹೇಳ್ತಲ್ವಾ, ಈ ಥರ ನನ್ನ ಥರ ಇರುತ್ತೆ. ಖಂಡಿತವಾಗ್ಲೂ ನೀವು ನೋಡಿ. ಆದರೆ ನಾನು ನೆಕ್ಸ್ಟ್ ವಿಡಿಯೋನಲ್ಲೇ ನಾನು ಶೇರ್ನ ಮಾಡ್ಕೊತೀನಿ. ಟೈಮು ಹೆಂಗಿರುತ್ತೆ ಹಂಗೆ ಫ್ರೆಂಡ್ಸ್. ಇವಾಗ ಟೈಮಲ್ಲಿ ನಾನು ಸ್ಟಿಚ್ ಮಾಡ್ತಾ ಇರೋದನ್ನ ಕೆಲವೊಂದು ವೀಡಿಯೋಗಳನ್ನ ಮಾಡಿ ಹಾಕಬೇಕಾಗುತ್ತೆ. ಹಂಗಾಗಿ ನೋಡೋಣ, ಆದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ. ಯಾವ ವೀಡಿಯೋನೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಆದಷ್ಟು ಎಲ್ಲ ವೀಡಿಯೋನೂ ವಾಚ್ನ ಮಾಡಿ ನಿಮಗೆ ಯೂಸ್ ಆಗೋಂಥ ವೀಡಿಯೋಸ್ಗಳನ್ನೇ ಹಾಕ್ತಾಯಿದ್ದೀನಿ. ನೀವು ಆದಷ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಒಬ್ಬರು, ನೀವು ಯಾವ ರೀತಿ, ಅಂದರೆ ನಾನು ಇವಾಗ ವರ್ಕ್ ಮಾಡ್ತೀನಲ್ವ, ಆ ವರ್ಕರ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊತೀರ ಅನ್ನೋದು ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾನು ವರ್ಕ್ ಹಾಕುವಾಗ ನಾನು ನಿಮ್ಗೆ ಯಾವ ರೀತಿ ನಾನು ಮಾರ್ಕ್ ಮಾಡ್ಕೋತೀನಿ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೊತೀನಿ. ಇವಾಗ ನಾನು ರೆಡಿ ಹಾಕ್ಕೊಂಡಿದ್ನಲ್ವ, ಮುಂಚೆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಂಡಿದ್ನಲ್ವ ಥ್ರೆಡ್ ಪೈಪಿಂಗ್ದು, ಸೇಮ್ ಅದೇ ಸ್ಟಿಚ್ ಮೇಲೆ ನೀವು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಇಟ್ಬಿಟ್ಟು ಅದೇ ಸ್ಟಿಚ್ ಮೇಲೆ ನೀವು ಸ್ಟಿಚ್ ಹಾಕ್ಕೊತ ಹೋಗಬೇಕು. ನೆಕ್ಸ್ಟ್ ನಿಮ್ಮದು ಬಟ್ಟೆ
ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತಲ್ವ, ಆದಷ್ಟು ನೀವು ಸೆಂಟರ್ನ ಕಟ್ಟಿಂಗ್ನ ಮಾಡಬೇಡಿ ಫ್ರೆಂಡ್ಸ್. ಯಾಕೆ ಅಂದರೆ ನೀವು ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಮಾಡ್ಕೋಬೇಕು ಅಂದರೆ ತುಂಬಾ ಅಡ್ಜಸ್ಟ್ ಆಗುತ್ತೆ. ಹಂಗಾಗಿ ಫಸ್ಟೇ ನೀವು ಮೇನ್ ಫ್ಯಾಬ್ರಿಕ್ನ ಕಟ್ಟಿಂಗ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ತುಂಬಾ ನೀವು ನನ್ನ ವೀಡಿಯೋಸ್ನಲ್ಲಿ ನೋಡಿದ್ದೀರಾ, ನಾನು ಈ ಕೆಲವೊಂದು ಇವತ್ತು ಅಂದರೆ ನೆನ್ನೆ ಹಾಕಿರೋ ವಿಡಿಯೋನಲ್ಲಿ ನಾನು ಅದು ಕಟ್ ಮಾಡ್ಕೊಂಡಿದ್ದೀನಿ, ಆದ್ರೂ ಮಾರ್ಜಿನ ಬಿಟ್ಟು ನಾನು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ನೋಡಿ ನಾನಿವಾಗ ಕರೆಕ್ಟಾಗಿ ಇವಾಗ ಎಡ್ಜಿಗೆ ಒಂದು ಕಿನಾರಿ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಅದು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಯಾಕೆ ಅಂದರೆ ತುಂಬ ಗ್ರಿಪ್ಪಾಗಿ ತುಂಬ ಚೆನ್ನಾಗಿ ಕೂರುತ್ತೆ ಈ ಥರ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಅಂತ ಹೇಳ್ಬೋದು. ನೀವಷ್ಟೇ ನೀವು ನಾರ್ಮಲ್ ಲೈನಿಂಗ್ ಸ್ಟಿಚ್ ಮಾಡುವಾಗಲೂ ಕೂಡ ಈ ಥರ ಹಾಕ್ಕೊಂಡ್ರೆ ತುಂಬ ಗ್ರಿಪ್ಪಾಗಿ ಕೂರುತ್ತೆ. ನೋಡಿ ಇವಾಗ ನಾನು ಸ್ಟಿಚ್ ಹಾಕೋತಾ ಇದ್ದೀನಲ್ಲ, ಇದು ಕಿನಾರಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಹಂಗಾಗಿ ನಿಜವಾಗ್ಲೂ ನಾನು ಬ್ಲೌಸು ಲಾಸ್ಟಿಗೆ ಒಂದು ಫೋಟೋ ತಕ್ಕೊಳ್ಳೋದ ಮರೆತುಬಿಟ್ಟೆ ಫ್ರೆಂಡ್ಸ್. ನಾನು ಹಿಂಗೆ ಮಾಡಿರ್ತೀನಿ. ನಾನು ಮಾಡೋ ದೊಡ್ಡ ಕೆಲಸ ಏನು ಅಂದರೆ ಎಲ್ಲ ಮಾಡಿರ್ತೀನಿ, ಲಾಸ್ಟಲ್ಲಿ ಫಿನಿಶಿಂಗ್ ಆಗಿರೋ ಫೋಟೋನೇ ತಗೊಳ್ಳಲ್ಲ. ಎಷ್ಟೊಂದು ವೀಡಿಯೋಸ್ ನಾನು ವರ್ಕ್ ಹಾಕ್ಕೊಟ್ಟಿರ್ತೀನಿ, ಆ ವರ್ಕ್ನೇ ವೀಡಿಯೋನೇ ಮಾಡ್ಕೊಂಡಿರಲ್ಲ. ಹಿಂಗೆ ಮಾಡಿಬಿಟ್ಟಿರ್ತೀನಿ ಫ್ರೆಂಡ್ಸ್. ಆದಷ್ಟು ನಾನು ಏನು ಮಾಡಬೇಕು, ಆಮೇಲೆ ಯಾವುದು ಅಡ್ಜಸ್ಟ್ ಮಾಡಿ ಹಾಕೋಕ್ಕಾಗುತ್ತೆ ಅದು ಹಾಕ್ಬಿಟ್ಟಿರ್ತೀನಿ. ಇವಾಗ ನಿಜವಾಗ್ಲೂ ನಾನು ಬ್ಲೌಸ್ದು ಲಾಸ್ಟಲ್ಲಿ ಒಂಚೂರು ವೀಡಿಯೋ ಮಾಡಿಕೊಂಡು ಯಾವ ಥರ ಬಂದಿದೆ ಫಿನಿಶಿಂಗ್ ಅಂತ ವೀಡಿಯೋ ಮಾಡಿಕೊಂಡು ಹಾಕಬೇಕಿತ್ತು. ನಾನು ತುಂಬಾ ಚೆನ್ನಾಗಿ ಬರೋದು ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್ ಅಂತ ಹೇಳ್ಬೋದು. ಇವಾಗ ಇಲ್ಲಿ ನೋಡಿ ನಾನು ಕರೆಕ್ಟಾಗಿ ಮಾರ್ಜಿನ್ನಿಗೆ ಬಿಟ್ಕೊಂಡಿದ್ದೀನಲ್ವ, ಲೈನಿಂಗ್ ಮೇಲೆ ನಾನು ಮಾರ್ಜಿನ್ ಬಿಟ್ಕೊಂಡಿರ್ತೀನಿ, ಮೇನ್ ಫ್ಯಾಬ್ರಿಕ್ ಮೇಲೆ ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಂಡಿರ್ತೀನಿ. ಹಂಗಾಗಿ ನೋಡಿ ಇವಾಗ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಕರೆಕ್ಟಾಗಿ 1/2 ಇಂಚ್ ಗ್ಯಾಪಿಗೆ ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ. ನೀವು ಕೆಳಗಡೆ ಬೇಕಾದರೆ ಫೋಲ್ಡಿಂಗ್ ಬೇಕಾದರೂ ನೀವು ಇಡ್ಬೋದು, ಇಲ್ಲ ಅಂತ ಅಂದರೆ ನೀವು ಎಕ್ಸ್ಟ್ರಾ ಬಟ್ಟೆಗಳನ್ನ ಅಟ್ಯಾಚ್ ಮಾಡಿ ಫಿನಿಶಿಂಗ್ನ ಮಾಡ್ಬೋದು. ನಾನಿಲ್ಲ ಆಲ್ಮೋಸ್ಟ್ ನನ್ನ ಲೈನಿಂಗಿಗೆ ಲೈನಿಂಗ್ ಹಾಕೋ ಬ್ಲೌಸ್ಗಳಿಗೆ ನಾನು ಇದೇ ಥರ ಸ್ಟಿಚ್ ಮಾಡೋದು. ಹಂಗಾಗಿ ನಾನು ಅದೇ ಥರ ತೋರಿಸ್ತೀನಿ. ನಾನು ತುಂಬ ಪಾಲಿಷ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ನಾನು ಹೆಂಗೆ ನಾನು ವೀಡಿಯೋಸ್ನ ಮಾಡಿದ್ದೀನಿ ಹಂಗೆ ನನಗೆ ತೋರ್ಸೋಕ್ಕೆ ಇಷ್ಟ. ಅದರಲ್ಲಿ ನಾನು ಯಾವುದೇ ಥರ ಸುಳ್ಳು ಆ ಥರದ್ದು ಏನು ಹೇಳಲ್ಲ. ಹಂಗಾಗಿ ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ನನ್ನ ವಿಡಿಯೋ ಇಷ್ಟ ಆಗದೇ ಇರ್ಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಹೇಳ್ತಾ ಇಲ್ವ, ನಾನಂತೂ ಟೈಲರಿಂಗ್ಗೆ ತುಂಬ ಯೂಸ್ ಆಗೋ ಅಂಥ ವೀಡಿಯೋಸ್ಗಳನ್ನೇ ಹಾಕ್ತಾಯಿದ್ದೀನಿ. ನಾನು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ಗಳೆಲ್ಲ ಬರ್ತಾ ಇರ್ತವೆ ಅಂತ ನೀವು ಆದಷ್ಟು ವಾಚನ್ನ ಮಾಡ್ತಾಯಿರಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ಕೆಲವೊಂದು ಸಣ್ಣ ವೀಡಿಯೋಗಳ್ನೂ ಕೂಡ ನಾನು ಹಾಕ್ತೀನಿ. ನಾನು ಹೇಳ್ತಾ ಇಲ್ವ, ಒಂದು ಪ್ರಾಬ್ಲಮ್ನ ಯಾವ ಥರ ಬ್ಲೌಸ್ಗಳಲ್ಲಿ ಒಂದು ಪ್ರಾಬ್ಲಮ್ಗಳು ಬಂದಾಗ ಯಾವ ಥರ ನೀವು ಸಾಲ್ವ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ನಾನು ವೀಡಿಯೋಸ್ಗಳನ್ನ ಇನ್ನು ಮುಂದೆ ಶೇರ್ನ ಮಾಡ್ತೀನಿ. ಆದಷ್ಟು ನಾನು ಕೇಳೋದು ನಿಮ್ಮ ಸಪೋರ್ಟ್ನ ನಾನು ತುಂಬಾ ಕೇಳ್ತೀನಿ. ನಿಮಗೆ ಗೊತ್ತಾಗ್ತಾ ಇದೆಯಲ್ವ ಫ್ರೆಂಡ್ಸ್ ಯಾವ ಥರ ಬಂದಿದೆ ಬ್ಲೌಸು ಅಂತ. ನೋಡಿ ಕರೆಕ್ಟಾಗಿ ಇವಾಗ ಗೋಲ್ಡ್ ಕಲರ್ದು ಪೈಪಿಂಗ್ ಇದೆಯಲ್ಲ, ಅದನ್ನು ನಿಮ್ಮ ಈ ಕಡೆ ಬಿಟ್ಕೊಂಡು ನೀವು ಮತ್ತೆ ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಕಿನಾರಿ ಸ್ಟಿಚ್ನ ಹಾಕೋಬೇಕಾಗುತ್ತೆ. ಆವಾಗ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಇವಾಗ ನಾನು ಹಾಕ್ತಾಯಿದ್ದೀನಲ್ಲ, ಈ ಥರ ಹಾಕೋಬೇಕು. ಆದಷ್ಟು ಈವನ್ನಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಈವನ್ನಾಗಿ ಪೈಪಿಂಗ್ ಬರುತ್ತೆ ಅಂತ ಹೇಳ್ಬೋದು. ಹಂಗಾಗಿ ನಂದಲ್ಲಿ ಸ್ವಲ್ಪ ಬಟ್ಟೆ ದಪ್ಪ ಅನ್ನಿಸ್ಬಿಡ್ತು. ಹಂಗಾಗಿ ನಾನು ಸ್ವಲ್ಪ ಮೇನ್ ಫ್ಯಾಬ್ರಿಕ್ನೇ ಲೂಸ್ ಬಿಟ್ಕೊಂಡು ಸ್ಟಿಚ್ ಮಾಡಿಕೊಂಡೆ, ಅಲ್ಲಿ ಸರಿ ಹೋಯಿತು. ನನ್ನ ಮಗ ಸ್ವಲ್ಪ ಅವನಿಗೆ ಹುಷಾರಿರಲಿಲ್ಲ, ಹಂಗಾಗಿ ಅಲ್ಲೇ ಆಟಾಡ್ಕೊತಾ ಇದ್ದಾನೆ. ನೋಡಿ ಇವಾಗ ನಾನು ಯಾವ ಥರ ನಿಮಗೆ ಗೊತ್ತಾಗುತ್ತೆ, ನಾನು ಸ್ಟಿಚ್ ಹಾಕುವಾಗಲೇ ನಿಮಗೆ ಗೊತ್ತಾಗುತ್ತೆ ಫಿನಿಶಿಂಗ್ ಯಾವ ಥರ ಬರ್ತಾಯಿದೆ ಅಂತ. ನೋಡಿ ಒಂದೇ ಈವನ್ನಾಗಿ ನನಗೆ ಥ್ರೆಡ್ ಪೈಪಿಂಗ್ ಬರ್ತಾಯಿದೆ. ಹಂಗಾಗಿ ಫ್ರೆಂಡ್ಸ್ ಇವೆಲ್ಲ ವೀಡಿಯೋಸ್ಗಳು ನೀವು ಹೊಸದಾಗಿ ಟೈಲರಿಂಗ್ ಕಲಿತಿದ್ರೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಟೈಲರಿಂಗ್ ಕಲಿಯುವಾಗ ಇವೆಲ್ಲ ನಮಗೆ ಹೇಳೇ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ನಮಗೆ ಪೈಪಿಂಗ್ ಮಾಡೋದು ಹೇಳ್ಕೊಟ್ಟಿರಲಿಲ್ಲ. ಅಂದರೆ ಹೇಳ್ತೀನಿ ಅವ್ರು ಯಾಕೆ ಹೇಳ್ಕೊಟ್ಟಿಲ್ಲ ಏನು ಅಂತ. ಖಂಡಿತವಾಗ್ಲೂ ನನ್ನ ಟೈಲರಿಂಗ್ ಜರ್ನಿ ಬಗ್ಗೆ ನಾನು ನಿಮ್ಮ ಜೊತೆ ಹೇಳ್ತೀನಿ ಆಯಿತಾ. ಆದಷ್ಟು ಆ ವಿಡಿಯೋಗೆ ವಾಚ್ನ ಮಾಡ್ತಾಯಿರಿ, ಅಂದರೆ ವೆಯ್ಟ್ ಮಾಡ್ತಾಯಿರಿ, ಮಿಕ್ಕಿದ ವೀಡಿಯೋಗಳನ್ನ ವಾಚ್ ಮಾಡ್ತಾಯಿರಿ. ಇವಾಗ ಗೊತ್ತಾಗ್ತಾ ಇದೆಯಲ್ವ ನಿಮಗೆ ಪೈಪಿಂಗ್ ಈವನ್ನಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ.
ಈ ಥರ ನೀವು ಸಿಲ್ವರ್ ಕಲರ್ ಬೇಕಾದರೆ ಸಿಲ್ವರ್ ಕಲರ್ ಕಾಂಟ್ರಾಸ್ಟ್ ಮಾಡ್ಕೋಬೋದು, ಗೋಲ್ಡ್ ಕಲರ್ ಬೇಕಾದರೆ ಗೋಲ್ಡಲ್ಲಿ ಮಾಡ್ಕೋಬೋದು, ಅಥವಾ ನಿಮಗೆ ಸ್ಯಾರಿನಲ್ಲೇ ಕಾಂಟ್ರಾಸ್ಟಾಗಿ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ಕಾಂಟ್ರಾಸ್ಟಾಗಿ ಮಾಡ್ಕೋಬೋದು. ನೋಡಿ ಈ ಥರ ನೀವು ಬೇಕಾದರೆ ಇದು ನಾನು ಎಡ್ಜಿಗೂ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ನೆಕ್ಕಿಗೆ ಮಾತ್ರ ಕೊಟ್ಟಿರೋವಂಥದ್ದು, ಫ್ರಂಟಿಗೆ ಬ್ಯಾಕಿಗೆ ಮತ್ತು ಸ್ಲೀವ್ಸಿಗೆ ಕೊಟ್ಟಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಒಂಥರ ಡೀಸೆಂಟ್ ಲುಕ್ಕು ಕೊಡ್ತಾಯಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಲ್ಲಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.